ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಡಿಗ್ರಿ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ, ಆರ್ಥಿಕ ವಿಷಯಗಳ ಮಾಹಿತಿ ಜನರಿಗೆ ಅವಶ್ಯಕ. ಜಿ ಕುಮಾರ್ ನಾಯಕ್. ಆರ್ಥಿಕ ಅಧ್ಯಯನ ಸಂಸ್ಥೆಗಳು ನೀಡುವ ಸಲಹೆಗಳು ನೀತಿಗಳಾಗಬೇಕಿದೆ. ಡಾಕ್ಟರ್ ಕೃಷ್ಣರಾಜು. ವಿಶ್ವ ರಕ್ತದಾನ ಶಿಬಿರ, ಜಾಗೃತಿ ಜಾಥಾಕ್ಕೆ ಚಾಲನೆ. ಆರೋಗ್ಯವಂತರು ರಕ್ತದಾನ ನೀಡುವ ಮೂಲಕ ಜೀವ ಉಳಿಸಿ. ಡೋಂಗರ್ ರಾಂಪುರಿನಲ್ಲಿ ಚಿರತೆ ಓಡಾಟ, ಡ್ರೋನ್ ಕ್ಯಾಮೆರಾದಲ್ಲಿ ಚಲನವಲನ, ಆತಂಕ. ಸಿಂಧನೂರಿನ ಭೂತಲ ದಿನಿಯಲ್ಲಿ ಕಲುಷಿತ ನೀರು ಸೇವಿಸಿ 25ಕ್ಕೂ ಹೆಚ್ಚು ಜನ ಅಸ್ವಸ್ಥ. ಆರೋಗ್ಯ ಇಲಾಖೆಯಿಂದ ಪರೀಕ್ಷೆ. ವಿಶ್ವ ರಕ್ತದಾನ ದಿನಾಚರಣೆ, ರಕ್ತದಾನಿ ಪಿಕಳಿಹಾಳ ಅವರಿಗೆ ಗೌರವ ಸನ್ಮಾನ. ವಾರ್ತೆಗಳ ವಿವರ. ಸಮಾಜದ ಪ್ರತಿಯೊಬ್ಬರು ಆರ್ಥಿಕತೆಯ ಬಗ್ಗೆ ತಿಳುವಳಿಕೆ ಹೊಂದುವುದು ಅತ್ಯಂತ ಮುಖ್ಯವಾಗಿದ್ದು, ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ದೇಶದ ಆರ್ಥಿಕತೆ, ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿರುವ ಪರಿಹಾರದ ಮಾರ್ಗದರ್ಶನಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಚಾರವಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಂದ ರೂಪಾಯಿಯ ಸಮಸ್ಯೆ, ಅದರ ಮೌಲ್ಯ ಮತ್ತು ಪರಿಹಾರದ ಕುರಿತು ಹಾಗೂ ಪ್ರಾದೇಶಿಕ ಅಸಮತೋಲನ, ಅದರ ಕಾರಣಗಳು ಹಾಗೂ ಪರಿಹಾರದ ಕುರಿತು ಹಮ್ಮಿಕೊಂಡಿದ್ದ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಇಂದು ಹಾಗೂ ಮುಂದೆಯೂ ಪ್ರಸ್ತುತರಾಗಿರುತ್ತಾರೆ. ದೇಶದ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಚಿಂತಕರಾಗಿದ್ದ ಅಂಬೇಡ್ಕರ್ ಅವರು ದೇಶದ ಆರ್ಥಿಕತೆಯ ಬಗ್ಗೆ ಅನೇಕ ಅಂಶಗಳನ್ನು ನೀಡಿದ್ದಾರೆ. ಪ್ರತಿಯೊಬ್ಬರು ಅವರ ಸಂದೇಶಗಳನ್ನು ಮನದಲ್ಲಿಟ್ಟುಕೊಂಡು ಸಮುದಾಯಗಳ ವರ್ಗಗಳು ಹಾಗೂ ಆರ್ಥಿಕತೆಯ ಬಗ್ಗೆ ತಿಳಿದುಕೊಳ್ಳಬೇಕು, ದೇಶಕ್ಕೆ ಉತ್ತಮ ಕೊಡುಗೆ ನೀಡಬೇಕು ಎಂದು ತಿಳಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಮತ್ತು ದೇಶದ ಅಭಿವೃದ್ಧಿಗೆ ನಾಂದಿಯಾಗಿದೆ. ರೂಪಾಯಿ ಮೌಲ್ಯದ ಕುರಿತು ವಿದ್ಯಾರ್ಥಿಗಳು, ಸಾರ್ವಜನಿಕರು ಅರಿಯಬೇಕಾಗಿದೆ. ದೇಶದ ಆರ್ಥಿಕ ಮೌಲ್ಯದ ಮಹತ್ವದ ಬಗ್ಗೆ ತಿಳಿಸುವ ಇಂತಹ ಕಾರ್ಯಕ್ರಮಗಳ ಆಯೋಜನೆ ಅವಶ್ಯಕವಾಗಿದೆ ಎಂದರು. Thank you, sir. Now, it's my honor to invite Shri Kamal Kumar Jain, sir, to share his thoughts. ಎಲ್ಲರಿಗೂ ನಮಸ್ಕಾರ. ಇದೇ ವೇಳೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ಮಾತನಾಡಿ, ಪ್ರಾದೇಶಿಕ ಅಸಮತೋಲನೆ ಹೋಗಲಾಡಿಸಲು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಮಾಜ ನಿರ್ಮಾಣ, ಸಾಮಾಜಿಕ ನ್ಯಾಯ ಜೊತೆಗೆ ಬಹುದೊಡ್ಡ ಆರ್ಥಿಕ ತಜ್ಞರಾಗಿದ್ದರು. ದೇಶದ ಹಣಕಾಸು, ಅರ್ಥಶಾಸ್ತ್ರಕ್ಕೆ ಅವರು ನೀಡಿದ ಕೊಡುಗೆಗಳು ಇಂದಿಗೂ ಪ್ರಸ್ತುತವಾಗಿದೆ. ದೇಶದ ಆರ್ಥಿಕ ಬಲವರ್ಧನೆಗೆ ಜಾತಿ ವ್ಯವಸ್ಥೆ ಕಂಟಕವಾಗಿದೆ. ವಿಚಾರ ಸಂಕಿರಣಕ್ಕೆ ಜಿಲ್ಲೆಯ ಸಿರವಾರ್, ಸಿಂಧನೂರು ಸೇರಿದಂತೆ ಗಂಗಾವತಿ, ಬೀದರ್, ಕಲಬುರಗಿ, ಬೆಂಗಳೂರಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಒಟ್ಟು 34 ವಿವಿಧ ವಿಷಯಾಧಾರಿತ ಲೇಖನಗಳು ವಿಚಾರ ಸಂಕಿರಣಕ್ಕೆ ಸಲ್ಲಿಸಲಾಗಿತ್ತು. 400ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಆರ್ಬಿಐ ಆರ್ಥಿಕ ಅಧ್ಯಯನ ಕೇಂದ್ರ ಹಾಗೂ ನೀತಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣರಾಜ್, ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಜಿಲ್ಲಾಧ್ಯಕ್ಷ ಕಮಲ್ ಕುಮಾರ್ ಜೈನ್, ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ಲಲಿತಾ ಸತ್ಯಕುಮಾರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಿಗೆರ, ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಯಂಕಣ್ಣ, ಪ್ರಾಧ್ಯಾಪಕ ಪ್ರೊಫೆಸರ್ ಪ್ರಾಣೇಶ್ ಕುಲಕರ್ಣಿ, ಡಾಕ್ಟರ್ ಮಹಾಂತೇಶ್ ಅಂಗಡಿ ಸೇರಿದಂತೆ ಇತರರು ಇದ್ದರು. ಪ್ರಸ್ತುತ ಜಗತ್ತಿನಲ್ಲಿ ಆರ್ಥಿಕತೆಯನ್ನು ಉತ್ತಮಗೊಳಿಸಬೇಕಾದರೆ ಸಂಶೋಧನೆಯಿಂದ ಬಂದ ವರದಿಗಳನ್ನು ಆಧರಿಸಿ ಅವುಗಳನ್ನು ನೀತಿಗಳಿಸಬೇಕಾಗಿದೆ. ಸ್ಥಾಪಿತ ಜ್ಞಾನಗಳ ಕುರಿತು ಪ್ರಶ್ನೆ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕಿದೆ ಎಂದು ಆರ್ಬಿಐ ಆರ್ಥಿಕ ಅಧ್ಯಯನ ಕೇಂದ್ರ ಹಾಗೂ ನೀತಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣರಾಜ್ ಹೇಳಿದರು.
ಅವರಿಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಂದ ರೂಪಾಯಿಯ ಸಮಸ್ಯೆ, ಅದರ ಮೌಲ್ಯ ಮತ್ತು ಪರಿಹಾರ ಎಂಬ ವಿಷಯದ ಕುರಿತು ಹಮ್ಮಿಕೊಂಡಿದ್ದ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣದಲ್ಲಿ ವಿಷಯವನ್ನು ಮಂಡಿಸಿದರು. ಆರ್ಬಿಐ ಆರ್ಥಿಕ ಅಧ್ಯಯನ ಸಂಸ್ಥೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಸಂಶೋಧನೆಗಳನ್ನು ನೀತಿಗಳಾಗಿ ಮಾರ್ಪಾಡು ಮಾಡಬೇಕಿದೆ. ಸಂಪನ್ಮೂಲ ಕ್ರೋಢೀಕರಣ ಸಮಿತಿಯ ಸಲಹೆಗಳನ್ನು ಪರಿಗಣಿಸಬೇಕು ಎಂದರು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದ್ದು, ಆದರೂ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಯಲ್ಲಿ ವ್ಯತ್ಯಯವಾಗುತ್ತಿಲ್ಲ. ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆಯಾಗುವುದು ಕರ್ನಾಟಕ ರಾಜ್ಯದಲ್ಲಿ ಎಂದು ತಿಳಿಸಿದರು. ದೇಶದ ಅಭಿವೃದ್ಧಿ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಆರ್ಥಿಕ ವಲಯಗಳ ಅಭಿವೃದ್ಧಿಗಾಗಿ ಸಲಹೆಗಳನ್ನು ನೀಡಲಾಗುತ್ತದೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಕೇವಲ ಹಣ ಇದ್ದವರಿಗೆ ಮಾತ್ರ ಶಿಕ್ಷಣ ಎಂಬಂತಾಗಿದೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಂದಲೇ ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷಿಸಬೇಕಾಗಿದೆ ಎಂದರು. ಅಸಮಾನತೆ ಯಾಕೆ ಆಗ್ತಾ ಇದೆ? ಈ ಒಂದು ಕಾಂಗ್ರೆಸ್ನಲ್ಲಿ ಇನ್ನೂ ಉಳ್ಕೊಂಡಿದೆ. ಯಾಕೆ ನಾವು 371 ಇಂಪ್ಲಿಮೆಂಟ್ ಮಾಡಬೇಕಾಯಿತು? ಆದರೂ ಯಾಕೆ ಈ ಒಂದು ಭಾಗ ಕಲ್ಯಾಣ ಕರ್ನಾಟಕ ಭಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಹಿಂದುಳಿದಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಎತ್ತಿದೆ. ಅದಕ್ಕೆ ಪೂರ್ವಕವಾಗಿ ಒಂದು ಒಳ್ಳೆಯ ಮಾತನ್ನ ನಮ್ಮ ಗಣೇಶ್ ಅವರು ಹೇಳಿದರು. ಅದು ಬಹಳ ಇಷ್ಟ ಆಯಿತು. ಈ ಭಾಗದಲ್ಲಿ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಅದು ಬಹಳ ಅರ್ಥಗರ್ಭಿತವಾದಂಥ ಮಾತು. ಒಂದು ಎಸ್ಟಾಬ್ಲಿಷ್ ನಾಲೆಡ್ಜ್ ಏನಿದೆ ಅದನ್ನ ಕ್ವಶನ್ ಮಾಡಿಲ್ಲ ಅಂದರೆ ನಾವು ಬೆಳವಣಿಗೆ ಆಗೋದಿಲ್ಲ. ಅದು ಬಹಳ ಅರ್ಥಪೂರ್ಣವಾದಂಥ ಮಾತು. ಎಸ್ಟಾಬ್ಲಿಷ್ ನಾಲೆಡ್ಜ್ ಅಂದರೆ ಕೇವಲ ಒಂದು ಡಿಸ್ಕವರಿಯನ್ನು ಕ್ವಶನ್ ಮಾಡೋದಲ್ಲ. ಅಂದರೆ ನಾವು ಅಂದ್ಕೊಂಡಿರೋದು ಸರಿನಾ ಅಂತ ಕ್ವಶನ್ ಮಾಡೋದೇ ಒಂದು ಎಸ್ಟಾಬ್ಲಿಷ್ ನಾಲೆಡ್ಜ್. ನಾವು ಅಂದ್ಕೊಂಡಿದ್ದೀವಲ್ಲ, ಈಗ ಭಾರತ ಅತಿ ವೇಗವಾಗಿ ಬೆಳೀತಾ ಇದೆ ಅನ್ನೋದು ಒಂದು ಮಾತು ಅಥವಾ ಒಂದು ಹೈಪಾಥಸಿಸ್. ಅವರು ವೇಗವಾಗಿ ಬೆಳೀತಾ ಇದೆ. ವೇಗವಾಗಿ ಬೆಳೀತಾ ಇರೋದು ಯಾರಿಗಾಗಿ ಬೆಳೀತಾ ಇದೆ, ಯಾತಕ್ಕಾಗಿ ಬೆಳೀತಾ ಇದೆ, ಯಾರಿಗೋಸ್ಕರ ಬೆಳೀತಾ ಇದೆ ಅಂತ ನಾವು ಕ್ವಶನ್ ಮಾಡ್ಬೋದಲ್ಲ. ಹೇಗೆ ಬೆಳಿಬೇಕು ಅನ್ನೋದನ್ನು ನಾವು ಹೇಳ್ಬೋದಲ್ಲ. ಸೊ ಈ ರೀತಿಯ ಒಂದು ವಿಮರ್ಶಾತ್ಮಕವಾಗಿ ಚರ್ಚೆ ಮಾಡಲಿಕ್ಕೆ ನಾವು ಇರೋದು. ಅದರಿಂದಲೇ ನಮ್ಮ ಇನ್ಸ್ಟಿಟ್ಯೂಟ್ ಏನಿದೆ, ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜ್, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆ. ಸಾಮಾಜಿಕವಾಗಿ ನಾವು ಆರ್ಥಿಕವಾಗಿ ಹೇಗೆ ಬದಲಾವಣೆ ಆಗಬೇಕು, ಆ ಬದಲಾವಣೆಯಿಂದ ನಾವು ಹೇಗೆ ನಮ್ಮ ಉತ್ತಮ ಬದುಕನ್ನು ಕಟ್ಕೋಬಹುದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಸಂಸ್ಥೆ. ಡಾಕ್ಟರ್ B.K.R. ರಾವ್ ಅಂತ ದೊಡ್ಡ ಆರ್ಥಿಕ ತಜ್ಞರಿದ್ದರು. ಆ ತಜ್ಞರು ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅವರು ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳನ್ನ ಈ ಒಂದು ಚರ್ಚೆಗೆ ಒಳಪಡುವಂತಹ, ಸಂಶೋಧನೆ ಮಾಡುವಂತಹ, ಸಂಶೋಧನೆ ಮೂಲಕ ಆರ್ಥಿಕ ನೀತಿಗಳನ್ನು ಜಾರಿಗೆ ತರುವಂತಹ ಕಾರ್ಯಕ್ರಮಗಳನ್ನು ಮಾಡೋಕ್ಕೋಸ್ಕರ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸನ್ನು ರೂಪಿಸಿ ಆ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಿಸ್ತಾ ಇದೆ. ಅದರಲ್ಲಿ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನೀವು ಕೇಳಿರ್ಬೋದು, ಮತ್ತು ಐಸೆಕ್ ಅಂತ ಒಂದು ಸಂಸ್ಥೆ, ಮತ್ತು IEG ಅಂತ ಒಂದು ಡೆಲ್ಲಿನಲ್ಲಿರುವಂಥ 1920ರ ನಂತರದಲ್ಲಿ ವಿಶ್ವದ ಆರ್ಥಿಕತೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡಿದೆ. ಇದಕ್ಕೂ ಮೊದಲು ಕೇವಲ ರಫ್ತಿಗೆ ಗಮನ ಹರಿಸಲಾಗುತ್ತಿತ್ತು. ಇದರಿಂದ ಆರ್ಥಿಕತೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬರುತ್ತಿದ್ದವು. ಆದರೆ ನಂತರದಲ್ಲಿ ವ್ಯಾಪಾರವನ್ನು ಸ್ವಾತಂತ್ರ್ಯಗೊಳಿಸಲಾಗಿದೆ. ಆರ್ಥಿಕತೆಯ ಕುರಿತು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಗೋಷ್ಠಿಯ ಅಧ್ಯಕ್ಷತೆಯನ್ನು ಪ್ರಾಧ್ಯಾಪಕ ಡಾಕ್ಟರ್ ಎಂ ಶಿವರಾಜಪ್ಪ ವಹಿಸಿಕೊಂಡರು. ವರದಿಗಾರಿಕೆಯನ್ನು ಸಹಾಯಕ ಪ್ರಾಧ್ಯಾಪಕಿ ಸಾವಿತ್ರಿ ಕೆ ವಹಿಸಿಕೊಂಡಿದ್ದರು. ಇನ್ನರ್ ವೇಲ್ ಕ್ಲಬ್ನ ಅಧ್ಯಕ್ಷೆ ಲಲಿತಾ ಸತ್ಯಕುಮಾರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ, ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಯಂಕಣ್ಣ, ಪ್ರಾಧ್ಯಾಪಕ ಪ್ರೊಫೆಸರ್ ಪ್ರಾಣೇಶ್ ಕುಲಕರ್ಣಿ, ಡಾಕ್ಟರ್ ಮಹಾಂತೇಶ್ ಅಂಗಡಿ ಸೇರಿದಂತೆ ಇತರರು ಇದ್ದರು. ಪ್ರತಿಯೊಬ್ಬರು ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಯುತ್ತದೆ ಹಾಗೂ ಮನುಷ್ಯನಿಗೆ ಯಾವುದೇ ಅಡ್ಡ ಪರಿಣಾಮಗಳಾಗುವುದಿಲ್ಲ. ರಕ್ತದಾನ ಮಾಡಿ ಮತ್ತೊಂದು ಜೀವ ಉಳಿಸುವ ಕೆಲಸ ಮಾಡಬೇಕು ಎಂದು ರಿಮ್ಸ್ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಶಂಕರ್ ಹೇಳಿದರು. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ರಿಮ್ಸ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ರಕ್ತ ನಿಧಿ ಕೇಂದ್ರ, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, IMA ರೆಡ್ ಕ್ರಾಸ್ ಸಂಸ್ಥೆ, SKE ಪ್ಯಾರಾಮೆಡಿಕಲ್ ಕಾಲೇಜ್, SS ಘಟಕ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
ಪ್ರತಿ ವರ್ಷ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ರಕ್ತದಾನಿಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಈ ದಿನದ ಉದ್ದೇಶವಾಗಿದೆ. ಇದರ ಜೊತೆ ಅಗತ್ಯವಿರುವ ರೋಗಿಗಳಿಗೆ ರಕ್ತ ಲಭಿಸುವಂತೆ ನೋಡಿಕೊಳ್ಳುವುದಾಗಿದೆ. ರಕ್ತದಾನಿಗಳಿಂದ ಪ್ರತಿ ವರ್ಷ ಕೋಟ್ಯಾಂತರ ಜನರು ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಅಲ್ಲದೆ ರಕ್ತ ನೀಡುವುದರ ಪರಿಣಾಮವು ಜೀವ ಉಳಿಸುವುದಕ್ಕಿಂತ ಮಿಗಿಲಾಗಿದೆ ಎಂದರು. ತುರ್ತು ಪರಿಸ್ಥಿತಿಗಳಿಗೆ ಒಳಗಾಗುವ ರೋಗಿಗಳಿಗೆ ರಕ್ತ ಅಗತ್ಯವಾಗಿದ್ದು, ದಾನಿಗಳಿಗೆ ರಕ್ತದಾನದಿಂದ ಆರೋಗ್ಯ ಪ್ರಯೋಜನಗಳು ಕೂಡ ಲಭಿಸುತ್ತವೆ ಎಂದರು. ಧನ್ಯವಾದಗಳು. ಜಾಥಾಕ್ಕೆ ಚಾಲನೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಈಗ ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಡಾಕ್ಟರ್ ವಿಜಯ್ ಶಂಕರ್ ಸರ್, ಮೊನ್ನೆ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ. ಎಲ್ಲರಿಗೂ ಶುಭೋದಯ. ಈ ಒಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ಜಾಥಾ ಹಮ್ಮಿಕೊಳ್ಳಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ, ರಿಮ್ಸ್ ಆಸ್ಪತ್ರೆ ವತಿಯಿಂದ ಮತ್ತು ಇತರ ಎಲ್ಲ ಇಲಾಖೆಗಳ ವತಿಯಿಂದ ಮಾಡಿದೆ. ನಿಮಗೆ ತಿಳಿದಿದ್ದಂಗೆ ರಕ್ತ ಎಷ್ಟು ಮನುಷ್ಯನಿಗೆ ಅತಿ ಅವಶ್ಯಕ ಎಂಬುದು ಎಲ್ಲರಿಗೆ ಮನವರಿಕೆ ಮಾಡಿಕೊಡಲು ಈ ಒಂದು ಜಾಥಾದ ಒಂದು ಉದ್ದೇಶ. ಧ್ಯೇಯವಾಕ್ಯ ಈ ಒಂದು ದಿನಾಚರಣೆ ಧ್ಯೇಯವಾಕ್ಯ ಇದ್ದಂಗೆ ರಕ್ತದ ಬಗ್ಗೆ ಅರಿವು ಮೂಡಿಸ್ಬೇಕು. ಜೊತೆಯಾಗಿ ಎಲ್ಲರೂ ಜೀವ ಉಳಿಸೋಣ ಅಂತ ಒಂದು ಧ್ಯೇಯವಾಕ್ಯ ಇದೆ. ಅದು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಸ್ಪತ್ರೆಗಳಲ್ಲಿ ರಕ್ತದ ಮುಖಕ್ಕೆ ಭಾಳ ನಮಗೆ ಗೊತ್ತಿರುತ್ತೆ ರಕ್ತದ ಮುಖ್ಯ ಏನಂತಂದೆ. ಇಲ್ಲಿ ಇನ್ನು ಆಡಳಿತ ಕಚೇರಿಗಿಂತ ಎಲ್ಲಿ ಪೇಷಂಟ್ಗಳು ಬರ್ತವೆ, ತಾಲೂಕು ಆಸ್ಪತ್ರೆ ಆಯಿತು, CHC ಆಯಿತು, MCH ಆಸ್ಪತ್ರೆ ಆಯಿತು, ರಿಮ್ಸ್ ಆಸ್ಪತ್ರೆ ಆಯಿತು, ನವೋದಯ ಆಯಿತು, ರಕ್ತದ ಅವಶ್ಯಕತೆ. ಈ ಸಂದರ್ಭದಲ್ಲಿ ಪ್ರಭಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಗಣೇಶ್, ಡಾಕ್ಟರ್ ಶಾಕಿರ್, ಪ್ರಭಾರಿ ತಾಲೂಕು ಆರೋಗ್ಯ ಅಧಿಕಾರಿ ಪ್ರಜ್ವಲ್ ಹಿರೇಮಠ್, ಸಂಧ್ಯಾ, ಶ್ರೀನಿವಾಸ್ ರಾಯಚೂರ್ಕರ್, ಸರೋಜಾ, ಕೀರ್ತಿ, ಬಸಯ್ಯ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತಾಲೂಕಿನ ಡಿ ರಾಂಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಚಿರತೆ ಕಾಟ ಹೆಚ್ಚಾಗಿದ್ದು, ಡ್ರೋನ್ ಕ್ಯಾಮೆರಾದಲ್ಲಿ ಚಿರತೆಯ ಚಲನವಲನ ಸೆರೆಯಾಗಿದೆ. ಕಳೆದ ಒಂದು ವಾರದಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆ ಇದೀಗ ಬೆಟ್ಟದ ಪೊದೆಗಳಲ್ಲಿ ಓಡಾಡಿರುವುದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಟ್ಟದ ಕೆಳಗಿನ ಮನೆಗಳ ಸಮೀಪ ಚಿರತೆ ಓಡಾಡಿದ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಚಿರತೆ ಸೆರೆಗೆ ಬೋನ್ ಅಳವಡಿಸಿರುವ ಅರಣ್ಯ ಅಧಿಕಾರಿಗಳು ಸಿಸಿಟಿವಿ ಕ್ಯಾಮೆರಾ ಮೂಲಕ ಚಿರತೆ ಚಲನವಲನ ಗಮನಿಸುತ್ತಿದ್ದಾರೆ. ಆದರೆ ಬೋನ್ ಬಳಿ ಬಂದಿದ್ದ ಚಿರತೆ ಮತ್ತೆ ಅಲ್ಲಿಂದ ಬೇರೆಡೆ ಹೋಗಿದೆ. ಜಮೀನುಗಳಿಗೆ ಹೋಗಲು ಸಹ ಗ್ರಾಮಸ್ಥರು ಭಯಪಡುವಂತಾಗಿದೆ. ಕಲುಷಿತ ನೀರು ಸೇವಿಸಿ 25ಕ್ಕೂ ಅಧಿಕ ಜನರು ಅಸ್ವಸ್ಥಗೊಂಡಿರುವ ಘಟನೆ ಸಿಂಧನೂರು ತಾಲೂಕಿನ ಭೂತನದಿನ್ನಿ ಗ್ರಾಮದಲ್ಲಿ ನಡೆದಿದೆ. ಅಸ್ವಸ್ಥಗೊಂಡ ಜನರನ್ನು ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು, ಕಲುಷಿತ ನೀರು ಸೇವನೆಯಿಂದಾಗಿ ಗ್ರಾಮಸ್ಥರು ಅಸ್ವಸ್ಥಗೊಂಡಿದ್ದರಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ತಂಡ ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ತೆರಳಿದ್ದು ಅಲ್ಲಿಯೇ ಪ್ರಥಮ ಚಿಕಿತ್ಸೆ ಮುಂದುವರೆಸಿದ್ದಾರೆ. ಆರೋಗ್ಯ ಸಿಬ್ಬಂದಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಹಾಗೂ ಒಂದೆಡೆ ಸೇರಿಸಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಕಲುಷಿತ ನೀರು ಸೇವನೆಯಿಂದಾಗಿ ಅಸ್ವಸ್ಥಗೊಂಡಿದ್ದರಿಂದ ಗ್ರಾಮದ ಜನರಲ್ಲಿ ಭಯಭೀತಿ ಉಂಟಾಗಿದೆ. ಕಲುಷಿತ ನೀರು ಸೇವನೆಯಿಂದಾಗಿಯೇ ಜನರು ಅಸ್ವಸ್ಥಗೊಂಡಿದ್ದಾರೆ ಎಂದು ವೈದ್ಯರು ತಪಾಸಣೆ ಬಳಿಕ ದೃಢಪಡಿಸಿದ್ದಾರೆ. ಗ್ರಾಮದಲ್ಲಿ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರು ಅಸ್ವಸ್ಥರಾಗಿದ್ದು ವೈದ್ಯರು ತಪಾಸಣೆ ನಡೆಸಿ ಔಷಧಿಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಗ್ರಾಮದ ಜನರು ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು ಎಂದು ಸೂಚಿಸಲಾಗಿದೆ. ಈಗ ಟೋಟಲ್ ಈಗ ಎಷ್ಟು ಸಿಕ್ಕಾರಿ ಸರ್? 25 ಅಬೌವ್ ಐತೆ ಸರ್. ನಾವು ಗುಳಿಗೆ ಕೊಡಕತ್ತೀವಿ. ಈ ಮಾಹಿತಿ ಎಲ್ಲರೂ ತಲೆಗೆ ಇಟ್ಕೋಬೇಕು, ನೆಗ್ಲೆಕ್ಟ್ ಮಾಡಂಗಿಲ್ಲ. ಓಕೆನಾ? ಏನೇನೋ ಆಗೋದಿಲ್ಲ, ಭಯ ಪಡಬೇಡ್ರಿ. ನಾವು ಗುಳಿಗೆ ಕೊಡ್ತೀವಿ. ಏನೇನು ಹಂಗಿತ್ತಂದ್ರೆ ತಕ್ಷಣವೇ ನಮಗೂ ತಿಳಿಸ್ರಿ. ನಾವು ಏನ್ ಮಾಡ್ಬೇಕು ಅದನ್ನ ನಾವು ಎಲ್ಲ ಸರ್ವೆ ಮಾಡಕತ್ತೀವಿ. ನೀರು ಕುಡಿಬೇಕಂದ್ರೆ ORS ನೀರನ್ನೇ ಕೊಡಬೇಕು. ಇದು ಏನ್ ಮೇಡಮ್ ನೀರಿನ ಪ್ರಾಬ್ಲಮ್? ಏನು
ವಾಟ್ಸಪ್ ಒಂದ್ಸಲ ಮಾಡಿಸ್ತೀವಿ ಇದು ಸ್ವಲ್ಪ ಇಶ್ಯೂಸ್ ಇದಾವೆ ಸರ್, ವಾಟರ್ ಸಪ್ಲೈದ ಇಶ್ಯೂಸ್ ಇದಾವೆ ಸರ್. OHT ಐತೆ ಸರ್, OHT ಅದೊಂದು, ಆಮೇಲೆ ಪ್ರೈವೇಟ್ ಒಂದು ಅಕ್ವಾ ಇದೆ ಸರ್. ಹಾಂ ಸರ್, ಇಲ್ಲಿ ಲೋಕಲ್ ಒಂದು 3 ಕಿಲೋಮೀಟರ್ಸ್ನಾಗ ಐತೆ ಸರ್ ಆರೋಗ್ಯ. ಅದೊಂದು ಆಮೇಲೆ OHT ಬೋರ್ ವಾಟರ್ ಡೈರೆಕ್ಟ್ ಕೊಡ್ತೀವಿ. ಬೋರ್ ವಾಟರ್ OHTಗೆ ಅಲ್ಲಿಂದ ಡೈರೆಕ್ಟ್ ಕೊಡ್ತೇವೆ. ಸ್ಥಳಕ್ಕೆ ಆರೋಗ್ಯ ಅಧಿಕಾರಿ ಅಯ್ಯನಗೌಡ ಹಾಗೂ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಅಮರಗುಂಡಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ವೈದ್ಯರಿಂದ ಮಾಹಿತಿ ಪಡೆದುಕೊಂಡರು. ಕುಡಿಯುವ ನೀರನ್ನು ತಪಾಸಣೆಗಾಗಿ ಲ್ಯಾಬ್ಗೆ ಕಳುಹಿಸಿ ಕೊಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿ ತಿಳಿಸಿದ್ದಾರೆ. ಭೂತಲದಿನ್ನಿ ಗ್ರಾಮದಲ್ಲಿರುವ ನೀರಿನ ಟ್ಯಾಂಕ್ ಕಳೆದ 1 ವರ್ಷದ ಹಿಂದೆಯೇ ಸ್ವಚ್ಛತೆ ಮಾಡಿದ್ದು ಈವರೆಗೆ ಸ್ವಚ್ಛತೆ ಮಾಡಿಲ್ಲ. ಇದರಿಂದ ಟ್ಯಾಂಕ್ನಲ್ಲಿದ್ದ ನೀರು ಕಲುಷಿತಗೊಂಡಿದೆ. ಅಶುದ್ಧ ನೀರು ಸರಬರಾಜು ಆಗುತ್ತಿದ್ದರೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರಿದರು. ಪರಿಸ್ಥಿತಿ ನಿಯಂತ್ರಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ನಗರದ ಡೆಂಟಲ್ ಕಾಲೇಜಿನ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್, AMEN ಡೆಂಟಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ವಿಶ್ವ ರಕ್ತದಾನ ದಿನಾಚರಣೆ ಮತ್ತು ದಾಖಲೆಯ ಮಟ್ಟದಲ್ಲಿ ರಕ್ತದಾನ ಮಾಡಿದವರಿಗೆ ವಿಶೇಷ ಸನ್ಮಾನ ಮತ್ತು ರಕ್ತದಾನ ಶಿಬಿರವನ್ನು ಡಾಕ್ಟರ್ ಶಿವಾನಂದ್ ಆಸ್ಪರಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟಕರಾಗಿ ಸತ್ನಾಮ್ ಸಿಂಗ್ ಸುಬೇದಾರ್ 35 NCC KR ಇವರು ದೀಪವನ್ನು ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಡಾಕ್ಟರ್ ಶಿವಾನಂದ್ ಆಸ್ಪಲಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿಶ್ವ ರಕ್ತದಾನ ದಿನಾಚರಣೆ, ರಕ್ತದಾನ ಶಿಬಿರ ಹಾಗೂ ದಾಖಲೆಯ ರೂಪದಲ್ಲಿ ರಕ್ತದಾನ ಮಾಡಿದ ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದು ತುಂಬಾ ಸಂತೋಷ ತಂದಿದೆ. ಈ ಕಾರ್ಯಕ್ರಮವು ಜೀವಗಳನ್ನು ಉಳಿಸುವ ಕಾರ್ಯಕ್ರಮವೆಂದರೂ ತಪ್ಪಾಗುವುದಿಲ್ಲ. ಮನುಷ್ಯ ಎಷ್ಟೇ ಕೋಟಿ ಗಳಿಸಿದರೂ ಆರೋಗ್ಯವನ್ನು ಮಾತ್ರ ಖರೀದಿ ಮಾಡಲು ಸಾಧ್ಯವಿಲ್ಲ. ಅದೆಷ್ಟೇ ತಂತ್ರಜ್ಞಾನಗಳು ಮುಂದುವರಿದರೂ ರಕ್ತವನ್ನು ತಯಾರಿಸುವ ಕಾರ್ಖಾನೆಗಳು ಹುಟ್ಟಲು ಸಾಧ್ಯವಿಲ್ಲ. ಯಾಕೆಂದರೆ ರಕ್ತವೆಂಬುದು ಮಾತಾಪಿತೃಗಳ ಆಶೀರ್ವಾದ. ಭಗವಂತನ ಪ್ರಕೃತಿಯಲ್ಲಿ ದೊರೆಯುವ ಶುದ್ಧ ಆಹಾರದಿಂದಲೇ ರಕ್ತ ಉತ್ಪತ್ತಿ ಆಗಬೇಕೇ ಹೊರತು ಬೇರೆ ಇನ್ಯಾವುದೋ ತಯಾರು ಮಾಡಲು ಸಾಧ್ಯವಿಲ್ಲ. ಮನುಷ್ಯನೇ ರಕ್ತದಾನ ಮಾಡುವಂತಹ ಸೌಭಾಗ್ಯವನ್ನು ಪಡೆದಿದ್ದಾನೆ. ಭೂಮಿಯಲ್ಲಿ ಜನಿಸಿದ ಮನುಷ್ಯರೇ ಮತ್ತೊಬ್ಬ ಮನುಷ್ಯನಿಗೆ ರಕ್ತದಾನ ಮಾಡಬೇಕು. ರಕ್ತದಾನ ಮಾಡುವವರು ತುಂಬಾ ಆರೋಗ್ಯವಂತರು, ಪುಣ್ಯವಂತರಾಗಿರುತ್ತಾರೆ. ಆದುದರಿಂದ ಈಗಿನ ಯುವ ಪೀಳಿಗೆಯು ಸಹಿತ ತಮ್ಮ ಸ್ವ ಇಚ್ಛೆಯಿಂದ ರಕ್ತದಾನ ಮಾಡುವಂತಹ ಮನೋಭಾವನೆ ಬೆಳೆಸಿಕೊಳ್ಳಬೇಕಿದೆ ಎಂದು ಹೇಳಿದರು. Henry Dunant, who got the Nobel Prize, and he started with the Nobel cause, and this Red Cross Society will help the needy people where the floods, like blood donation camps, wherever the government or a private sector, where they need, they will help always. It is one of the premium organization in the world, where it has started in the World War time, and after that it is scattered all over the world, and it has its own value. It is a Red Cross Society, where it is a non-profitable organization. Today, the Blood Donation Day, which is organized by our Red Cross Society of Raichur branch, and in association with our NCC Raichur branch and with our college. See, the blood is very precious. Where the needy people, where the sometimes due to disease, sometimes due to accidents, they may need blood.
though without sometimes the shortage of blood may threaten their life. That's why it is advised to donate the blood, and always the donation of blood will never cause harm to anybody. It will revive once again in the body blood. What we call it is a new blood will come. If you give the blood donate the blood, new blood will be there in the body. So donation of blood. ಮುಖ್ಯ ಅತಿಥಿಗಳಾಗಿ ಅತಾಹುಲ್ ವಕೀಲರು, ಡಾಕ್ಟರ್ ಸಿದ್ದನಗೌಡ ಹಾಗೂ ಎನ್ಸಿಸಿ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಳೆದ 25ರಿಂದ 30 ವರ್ಷಗಳಿಂದ ರಕ್ತದಾನ ಮಾಡುತ್ತಾ ಇಲ್ಲಿಯ 77 ಬಾರಿ ರಕ್ತದಾನ ಮಾಡಿದ ಛಾಯಾಗ್ರಾಹಕ ಪತ್ರಕರ್ತರಾದ ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿ ಅವರಿಗೆ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸರ್ ಇಲ್ಲಿ ನೋಡಿ ಸರ್ ಒಂದು ಸೆಕೆಂಡ್ ಒಂದು ರೈಟ್ ಸರ್ ಹೋಗ ನಂತರ ಎನ್ಸಿಸಿ ವಿದ್ಯಾರ್ಥಿನಿಯರು ರಕ್ತದಾನ ಮಾಡುವಲ್ಲಿ ಮುಂದಾದರು. ನಂತರ ಅತಿಥಿಗಳಾಗಿ ಆಗಮಿಸಿದ ಎನ್ಸಿಸಿ ಅಧಿಕಾರಿಗಳಾದ ಜ್ಞಾನರಾಜ್ ಅವರು ಮಾತನಾಡಿ ಸರ್ವರಿಗೂ ವಿಶ್ವ ರಕ್ತದಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ರಕ್ತದಾನವು ಶ್ರೇಷ್ಠ ದಾನವಾಗಿದೆ. ರಕ್ತದಾನ ಮಾಡಿದವರು ಎಂದೆಂದಿಗೂ ಚೈತನ್ಯಶೀಲರಾಗಿರುತ್ತಾರೆ. ಹಾಗೆ ಮತ್ತೊಬ್ಬರಿಗೆ ಸಹಾಯ ಮಾಡಿದಂಥ ಪುಣ್ಯವು ಅವರಿಗೆ ದೊರೆಯುತ್ತದೆ. ರಕ್ತದಾನದಿಂದ ಮನುಷ್ಯನಿಗೆ ಹೃದಯಾಘಾತವಾಗುವುದು ಕಡಿಮೆಯಾಗುತ್ತದೆ. ಯಾಕೆಂದರೆ ರಕ್ತದಾನ ಮಾಡಿದ 38 ಗಂಟೆಗಳಲ್ಲಿ ರಕ್ತದಾನ ಮಾಡಿದ ವ್ಯಕ್ತಿಗೆ ಮತ್ತೆ ಹೊಸ ರಕ್ತ ಉತ್ಪತ್ತಿಯಾಗಿ ಆತನು ಆರೋಗ್ಯದಿಂದ ಚೇತರಿಸಿಕೊಳ್ಳುತ್ತಾನೆ. ಅದಕ್ಕೆ ಸಾಕ್ಷಿ ಎಂದರೆ ಪತ್ರಕರ್ತರಾದ ಪಿಕಳಿಹಾಳ ಅಯ್ಯಪ್ಪನವರೇ ಇದ್ದಾರೆ. ಅವರು ಅಷ್ಟೊಂದು ಸಾರಿ ರಕ್ತದಾನ ಮಾಡಿದರೂ ಎಷ್ಟೊಂದು ಆರೋಗ್ಯದಿಂದ ಇದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎನ್ಸಿಸಿ ಅಧಿಕಾರಿಗಳು, ವಿದ್ಯಾರ್ಥಿನಿಯರು ಹಾಗೂ ಡೆಂಟಲ್ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಕಾಲೇಜಿನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಗ್ರಿ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ, ಆರ್ಥಿಕ ವಿಷಯಗಳ ಮಾಹಿತಿ ಜನರಿಗೆ ಅವಶ್ಯಕ. ಜಿ ಕುಮಾರ್ ನಾಯಕ್. ಆರ್ಥಿಕ ಅಧ್ಯಯನ ಸಂಸ್ಥೆಗಳು ನೀಡುವ ಸಲಹೆಗಳು ನೀತಿಗಳಾಗಬೇಕಿದೆ. ಡಾಕ್ಟರ್ ಕೃಷ್ಣರಾಜು. ವಿಶ್ವ ರಕ್ತದಾನ ಶಿಬಿರ, ಜಾಗೃತಿ ಜಾಥಾಕ್ಕೆ ಚಾಲನೆ. ಆರೋಗ್ಯವಂತರು ರಕ್ತದಾನ ನೀಡುವ ಮೂಲಕ ಜೀವ ಉಳಿಸಿ. ಡೋಂಗರ್ ರಾಂಪುರಿನಲ್ಲಿ ಚಿರತೆ ಓಡಾಟ, ಡ್ರೋನ್ ಕ್ಯಾಮೆರಾದಲ್ಲಿ ಚಲನವಲನ, ಆತಂಕ. ಸಿಂಧನೂರಿನ ಭೂತಲ ದಿನಿಯಲ್ಲಿ ಕಲುಷಿತ ನೀರು ಸೇವಿಸಿ 25ಕ್ಕೂ ಹೆಚ್ಚು ಜನ ಅಸ್ವಸ್ಥ. ಆರೋಗ್ಯ ಇಲಾಖೆಯಿಂದ ಪರೀಕ್ಷೆ. ವಿಶ್ವ ರಕ್ತದಾನ ದಿನಾಚರಣೆ, ರಕ್ತದಾನಿ ಪಿಕಳಿಹಾಳ ಅವರಿಗೆ ಗೌರವ ಸನ್ಮಾನ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.